ನಿನ್ನೆ ದಿನ ವಾಪಸ್ ತರೋಕ್ಕಾಗಲ್ಲ, ನಿನ್ನೆ ಸಮಯನ ವಾಪಸ್ ತಗೊಂಬರೋಕ್ಕಾಗಲ್ಲ. ಈ ಸರಿ ನಂಗೆ ಮೋಸ ಮಾಡಿ ಹೋದ, ನೀವು ಮೋಸ ಹೋಗಿದ್ದಕ್ಕೆ ಅವ್ರು ಮೋಸ ಮಾಡಿದ್ದು. ಓಕೆ, ಅವರು ನಮ್ಮನ್ನು ಬಿಟ್ಟು ಖುಷಿಯಾಗಿರ್ತಾರೆ ಅಂದರೆ ನಾವು ಇರೋಣ. ಸ್ನೇಹಿತರೆ ನಮಸ್ಕಾರ. ಸೊ ಇವತ್ತು ಈ ಒಂದು ವಿಡಿಯೋ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಏನಕ್ಕೆ ಅಂದರೆ ನಾನು ಕೌನ್ಸ್ಲಿಂಗೋಸ್ಕರ ನಂಬರ್ ಕೊಟ್ಟಿರ್ತೀನಿ, ಸುಮಾರು ಜನ ಕಾಲ್ ಮಾಡ್ತಾರೆ. ಇವತ್ತು ಒಬ್ಬರ ಜೊತೆ ನಾನು ಕೌನ್ಸ್ಲಿಂಗಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ದೇವರಿಗೆ ಹೇಳ್ತಾಯಿದ್ರು, ದೇವ್ರು ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟ ಅಂತೇಳಿ, ಆ್ಯಂಡ್ ಅವ್ರು ಯಾಕೆ ಹೀಗೆ ಮಾಡಿದರು ಅಂತೇಳಿ, ಅವ್ರು ಯಾಕೆ ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು, ತುಂಬ ಹೇಳಿ ಅಳ್ತಾಯಿದ್ರು. ಸೊ ನನಗನ್ಸಿದ್ದು ಅವಾಗಷ್ಟೇ, ಇದನ್ನು ದೇವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ವೇ, ದೇವ್ರಿಗೆ ಮಾಡಿದ್ರು ಪ್ರಶ್ನೆ. ಆ್ಯಂಡ್ ಮೋಸ ಹೋದ ಮೇಲೆ ಅವ್ರಿಗೆ ಬೈಯೋದ್ರಲ್ಲಿ ಅರ್ಥ ಏನಿದೆ? ಮೋಸ ಹೋಗಿದ್ದು ನೀವು. ಅವರೇನೋ ಮಾತಾಡಿದ್ರಂತೆ, ಏನು ಅಂತ, ನೀನು ತುಂಬ ಚೆನ್ನಾಗಿ ನಂಬ್ತೀನಿ, ನೀನು ತುಂಬ ಚೆನ್ನಾಗಿ ನಾನು ನೋಡ್ಕೋತೀನಿ, ಲೈಫ್ ಕೊಡ್ತೀನಿ, ಅದು ಇದು ಅಂತೇಳಿ ಏನೇನೋ ಹೇಳಿದ್ರಂತೆ. ಕರೆಕ್ಟ್ ಹೇಳ್ತಾರೆ, ಆದರೆ ಮಾತಾಡಿದ ಮೇಲೆ ನೀವು ಅತಿಯಾಗಿ ನಂಬಿದ್ದು ನಿಮ್ಮ ತಪ್ಪದು. ಫಸ್ಟ್ ಆಫ್ ಆಲ್ ಎಸ್ ಆರ್ ನೋ? ಅವ್ರು ನಂಬಿ ಅಂತ ನಿಮಗೆ ಹೇಳಿರಲ್ಲ, ಅವ್ರ ಬಾಯಿಂದ ಬಂದದ್ದು ನಂಬಿಕೆನೇ ಜೀವನ, ಒಪ್ಕೋತೀನಿ ನಾನು ಹಂಗಂತೇಳಿ ನಿಮ್ಮ ತನ, ನಿಮ್ಮ ಶೀಲ, ನಿಮ್ಮ ಕ್ಯಾರೆಕ್ಟರ್ನ ಯಾವುದೇ ಕಾರಣ ಕಳ್ಕೊಬಾರ್ದು. ನಾನು ಹೇಳೋದು, ಇವತ್ತು ಅವರೇನೋ ಮಾತಾಡಿದ್ರಂತೆ, ಇವ್ರ ಶೀಲನ ಹಾಳು ಮಾಡ್ಕೊಂಡಿದ್ದಾರೆ. ಯಾರು ತಪ್ಪಿಲ್ಲಿ? ನನ್ನ ಪ್ರಶ್ನೆ ಇದು, ರೈಟ್? ನಿಮಗೆ ಒಂದು ತಿಳ್ಕೊಳ್ಳಿ, ಯಾರೇನೇ ಮಾತಾಡಲಿ, ಆಡುವಂಥ ಪದಗಳಿಂದ ಅದೇ ನಿಜ ಅಂತ ಅಂದ್ಕೊಂಡು ಆ ಭ್ರಮೆನಲ್ಲಿ ಬದುಕಬೇಡಿ ದಯವಿಟ್ಟು. ಕೇಳಿಸ್ಕೊಳ್ಳಿ, ಆಡುವಂಥ ಪದಗಳೇ ನಂಬ್ಕೊಂಡು ಅದೇ ಸರ್ವಸ್ವ ಅಂದ್ಕೊಂಡು ಆ ಭ್ರಮೆನಲ್ಲಿ ಇರ್ಕೂಡ್ದು. ನಾವು ನಂಬೋಣ ಅಷ್ಟೇ. ಆದರೆ ಒಂದು ಲೀಗಲ್ ಆಗಿ ಅವರೊಟ್ಟಿಗೆ ಮದುವೆ ಆಗತ್ತಾ, ಆತ್ಮಸಾಕ್ಷಿ ಮೆಚ್ಚುತ್ತಾ, ಸಮಾಜ ಒಪ್ಕೊಳ್ಳುತ್ತಾ, ಇದನ್ನು ನೋಡಿಕೊಂಡು ನಾವು ಆಮೇಲೆ ಮೂವ್ ಆನ್ ಆಗಬೇಕಾಗತ್ತೆ. ಎಲ್ಲ ವಿಚಾರದಲ್ಲೂ ಮಾತಾಡ್ತಾರಾ, ಫಸ್ಟ್ ಅವ್ರನ್ನ ಅಬ್ಸರ್ವೇಷನ್ ಮಾಡಿ. ಅಷ್ಟು ಅರ್ಜೆಂಟಲ್ಲಿ ಹೋಗಿ ಅವರೇನೋ ಆಡಿದರು ಅಂಥೇಳಿ ಅದನ್ನೇ ಎಲ್ಲ ಅಂದ್ಕೊಂಡು ಮುಂದೆ ನೀವು ಫಸ್ಟು ನೀವಾಗಿರಿ. ಅವರೇನೋ ಹೇಳಿದರು ಹಾಗೆ ಇದ್ದು ಬಿಡ್ತಾರೆ ಅಂತೇಳಿ ತನ್ನ ದೇಹದಿಂದ ಹಿಡ್ಕೊಂಡು ಮನಸ್ಸಿಂದ ಹಿಡ್ಕೊಂಡು ಎಲ್ಲನೂ ಅರ್ಪಣೆ ಮಾಡಿಬಿಡೋದಲ್ಲ. ಆ್ಯಕ್ಚುಲಿ ಯಾರಿರ್ಬೋದು, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ರೈಟ್? ಇಲ್ಲಿ ದೇವ್ರು ಎಲ್ರಿಗೂ ಒಂದೇ ಥರ ಬುದ್ಧಿ ಕೊಟ್ಟಿರ್ತಾನೆ. ಯೋಚನೆ ಮಾಡೋಕ್ಕೆ ನಮಗೆ ಸ್ವಲ್ಪ ನಾಲೆಡ್ಜ್ ಬೇಕು. ಅವ್ರು ಹಿಂಗೆ ಮಾತಾಡ್ತಿದ್ದಾರೆ, ಕಾಯಬೇಕು. ನಾಳೆ ದಿನ ಇದು ಮೋಸ ಆಗುತ್ತೋ ಇಲ್ವೋ ಸ್ವಲ್ಪ ಯೋಚನೆ, ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ನಾವು. ಯಾರೋ ನಿಮ್ಮನ್ನು ಲವ್ ಮಾಡ್ತಾರೆ, ಲೈನ್ ಹೊಡಿತಾರೆ, ಮತ್ತೊಂದು ಇನ್ನೊಂದು ಏನೇ ಆಗಲಿ, ಮೈ ಮಾರ್ಕೊಳ್ಳೋ ಲೆವೆಲಿಗೆ ಹೋಗಬೇಡಿ. ಆ್ಯಂಡ್ ಯಾರು ನಿಮ್ಮನ್ನು ಬಿಟ್ಟಿರೋಕ್ಕೆ ಅವರು ರೆಡಿ ಇದ್ದಾರೆ ಅಂದಮೇಲೆ ಅವ್ರನ್ನಷ್ಟು ನೀವು ಆ ಲೆವೆಲಿಗೆ ಅವರೇ ಸರ್ವಸ್ವ ಅಂತ ನಂಬ್ಕೊಳ್ಳೋದು ಅಲ್ಲ. ಒಂದು ಅರ್ಧ ಗಂಟೆ ನೋಡಿ, ಲೈಕ್ ಏನಂದರೆ ಅವ್ರು ಹೆಂಗಿದ್ದಾರಾ ದೆನ್ ಈಸಿಯಾಗಿ ತೊಗೊಳ್ಳಿ. ನಾನು ಹೇಳೋದು ಯಾಕಂದರೆ ಪ್ರಾಕ್ಟಿಕಲಾಗಿ ತೊಗೊಳ್ಳಿ. ನೀವು ಯಾವುದೋ ಫೇಕ್ ಒಂದು ಕಲ್ಪನಾ ಲೋಕದಲ್ಲಿ ಇರಬೇಡಿ, ಯಾವುದೋ ಭ್ರಮೆಯ ಒಂದು ಇದರಲ್ಲಿ ಬದುಕಬೇಡಿ. ಸುಳ್ಳಿನ ಪ್ರಪಂಚದಲ್ಲಿ ಏನಿದೆಯೋ ಅದನ್ನು ಕರೆಕ್ಟಾಗಿ ನೋಡಿ. ಆ್ಯಂಡ್ ಓಕೆ, ಅವರು ನಮ್ಮನ್ನು ಬಿಟ್ಟು ಖುಷಿಯಾಗಿರ್ತಾರೆ ಅಂದರೆ ನಾವು ಇರೋಣ. ಬಿಕಾಸ್ ಏನಕ್ಕೆ ಅಂದರೆ ಲೈಫ್, ಈ ಒಂದು ಬದುಕಲ್ಲಿ ಕೆಲವೇ ವರ್ಷಗಳು ಇರ್ತೀವಿ ನಾವು ಅಷ್ಟೇ. ಅದು ಕೆಲವು ವರ್ಷಗಳ ಗ್ಯಾರಂಟಿನೂ ಇಲ್ಲ, ಕೆಲವೇ ದಿನಗಳು, ಕೆಲವೇ ನಿಮಿಷಗಳು ಇರ್ಬೋದು, ಗೊತ್ತಿಲ್ಲ ನಮಗೆ. ಅಂದಮೇಲೆ ನಾವೇ ಪರ್ಮನೆಂಟ್ ಇಲ್ಲ ಅಂದಮೇಲೆ ಯಾಕೆ ಅವ್ರಿಗೋಸ್ಕರ ಅಷ್ಟೊಂದು ಅಳಬೇಕಾಗುತ್ತೆ? ನಾವು ಯಾಕೆ ಅಳ್ತೀವಿ? ನಾವು ರಿಯಾಲಿಟಿ ತಿಳ್ಕೊಳ್ದಿದ್ದಾಗ ಅಳ್ತೀವಿ ನಾವು, ಮನುಷ್ಯ ಆದಂಥವನು, ರೈಟ್? ಯಾವುದು ಬಿಟ್ಟು ಹೋಗುತ್ತೆ ಹೋಗಲಿ, ಬಿಕಾಸ್ ನಾವೇ ಇಲ್ಲಿ ಇರಲ್ಲ ಪರ್ಮನೆಂಟ್ ಅಂದಮೇಲೆ. ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಬೇಡ, ನಾನು ಹೇಳೋದು. ಆ್ಯಂಡ್ ನೀವು ಕರೆಕ್ಟ್ ಇದ್ದಾಗ ಯಾರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೂ ನಿಮ್ಗೆ ಅತಿಯಾಗಿ ಹಚ್ಕೊಳ್ಳಿ ಅಂತ ಹೇಳಲ್ಲ. ಅವ್ರು ಏನೇ ಮಾತಾಡ್ಬೋದು ಪದಗಳಿಂದ, ನೀವು ಎಷ್ಟಕ್ಕೆ ಇರಬೇಕು ಅಷ್ಟಕ್ಕಿರಿ. ಯಾರದೇ ಒಟ್ಟಿಗಿದ್ರು, ಯಾರು ಬಿಟ್ಟು ಹೋಗಲಿ, ಯಾರು ಬರಲಿ, ಬರದೇ ಇರಲಿ, ನಿಮಗೆ ನೀವು ಪ್ರೀತಿ ಮಾಡ್ಕೊಳ್ಳಿ. ಇರೋಷ್ಟು ದಿನ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಏನು ನಡೆದಿದೆಯೋ ಮುಗಿದೋಗಿದೆ. ಅದು ನಿನ್ನೆ ದಿನ ವಾಪಸ್ ತರೋಕ್ಕಾಗಲ್ಲ, ನಿನ್ನೆ ಸಮಯನ ವಾಪಸ್ ತಗೊಂಬರೋಕ್ಕಾಗಲ್ಲ. ಈ ಸತ್ಯ ತಿಳ್ಕೊಂಡ್ರೆ ನಾವು ಇವತ್ತಿನ ಸಮಯನ ಹೇಗೆ ಎಂಜಾಯ್ ಮಾಡಬೇಕು, ಹೇಗಿರಬೇಕು ಅದನ್ನು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಸತ್ಯ ಯಾವುದು ಅದರ ಅರ್ಥ ಮಾಡಿಕೊಂಡು ಮುಂದೆ ಮೂವ್ ಆನ್ ಆಗಬೇಕಾಗತ್ತೆ. ಯಾರ ಮೇಲೂ ಬ್ಲೇಮ್ ಮಾಡಬೇಡಿ, ನಂಗೆ ಮೋಸ ಮಾಡಿ ಹೋದ, ನೀವು ಮೋಸ ಹೋಗಿದ್ದಕ್ಕೆ ಅವ್ರು ಮೋಸ ಮಾಡಿದ್ದು. ಫಸ್ಟ್ ಈ ಸತ್ಯನ ಅರ್ಥ ಮಾಡ್ಕೊಂಡ ಮೇಲೆ ನಿಮಗೊಂದು ರಿಯಾಲಿಟಿಗೆ ಬರುತ್ತೆ. ಆ್ಯಂಡ್ ಅದು ಒಪ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ಇನ್ನೂ ಅಯ್ಯೋ ನಮಗೆ ಅವ್ನು ಮೋಸನೇ ಮಾಡಿಬಿಟ್ಟ, ನಮ್ಗೆ ಆಗಲ್ಲ, ಈ ಒಂದು ಭ್ರಮೆನಲ್ಲೇ ಬದುಕ್ತೀರ ಅಷ್ಟೇ. ಓಕೆ, ಇದು ನಾನು ಆ್ಯಕ್ಚುಲಿ ಮೋಸ ಎಲ್ಲರೂ ಆಗಿರ್ತಾರೆ, ಬಟ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಅದನ್ನೇ ಅರ್ಥ ಮಾಡಿಸಿದ್ದು. ಆ್ಯಂಡ್ ಇದು ಅನ್ನಿಸ್ತು ಎಲ್ರಿಗೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತೇಳಿ. ನಿಮಗೆ ಅನ್ನಿಸ್ತು ಇನ್ಫಾರ್ಮೇಷನ್ ಕೇಳಿ? ನಿಮ್ಮ ಅನಿಸಿಕೆನೂ ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಬಾಯ್.